ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ಏಕಾದಶಿ, ಪ್ರತಿ ಏಕಾದಶಿಯಲ್ಲೂ ಉಪವಾಸದ ಮಹಿಮೆ ಇತ್ಯಾದಿ ಎಲ್ಲ ನಾವು ಗಮನಿಸಿಯೇ ಇದ್ದೇವೆ. ಉಪವಾಸ ಅಂತಕ್ಕಂಥದ್ದು ಒಂದು ಶಿಸ್ತನ್ನು ಏರ್ಪಡಿಸುತ್ತೆ. ಮನುಷ್ಯನಿಗೆ ಆಹಾರದಲ್ಲಿ ಒಂದು ಶಿಸ್ತು ಇರಬೇಕು. ಅತಿ ಆಹಾರ, ಪ್ರತಿ ದಿವಸ ಆಹಾರ ತಗೊಳ್ತಾ ಇದ್ದರೆ ಶರೀರಕ್ಕೊಂದು ರೆಸ್ಟ್ ಬೇಡವಾ? ಈ ದೃಷ್ಟಿಯಲ್ಲಿ ಉಪವಾಸ ಅಂತಕ್ಕಂಥದ್ದು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಒಂದು ಸಾಧನವಾಗಿದೆ. ಆದರೆ ಅಷ್ಟಕ್ಕೆ ಸೀಮಿತವಾಗಿಲ್ಲ ಈ ವ್ರತ. ಉಪವಾಸ ಅನ್ನೋದು ಭಗವಂತನ ಸೇವೆಗೆ ಒಂದು ಮಹಾ ಮಾರ್ಗವನ್ನು ಸೂಚಿಸ್ತಾ ಇದೆ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈಗಾಗಲೇ ಉಪ ಅಂದರೆ ಸಮೀಪದಲ್ಲಿ ಅಂತ, ಹತ್ತಿರ ಅಂದರೆ ಇರೋದು, ಭಗವಂತನ ಸಮೀಪದಲ್ಲಿ ಇರ್ತಕ್ಕಂಥದ್ದು, ನಾವು ಭಗವಂತನನ್ನು ತುಂಬಿಕೊಳ್ತಕ್ಕಂಥದ್ದು. ಅದು ಹೇಗೂ ಆದೀತು. ಅದು ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಪರಮಾತ್ಮನಲ್ಲಿ ಅರ್ಚನೆ ಇತ್ಯಾದಿ ಏನು ಪೂಜೆ ಸೇವೆ ಮಾಡಿಸ್ತೀರಾ, ಸಂತೋಷ. ಮನೆಯಲ್ಲೇ ವಿಷ್ಣು ಸಹಸ್ರನಾಮವನ್ನು, ಮನೆಯಲ್ಲೇ ಶಿವಸಹಸ್ರನಾಮವನ್ನು ಹೇಳ್ಕೊಳ್ತೀರಾ, ತುಂಬ ಸಂತೋಷ. ಆದರೆ ಹೇಳ್ಕೊಳ್ಬೇಕು, ಆ ವಾಸ ಮಾಡಬೇಕು, ಭಗವತ್ ಸಾಮೀಪ್ಯದ ವಾಸ. ಅದು ಮುಖ್ಯವಾಗಿ ಉಪವಾಸ ಇರೋದು ಅಂತಂದರೆ ಆಹಾರ ವರ್ಜ್ಯ ಓಕೆ, ಆಹಾರ ಬಿಟ್ಟಿರೋದು. ಒಂದು ದಿವಸ ನಾನು ಊಟ ಮಾಡಲ್ಲಪ್ಪ, ಶರೀರ ತೂಕ ಇಳಿಸ್ಕೊಳ್ತೀನಿ, ಈ ಥರದ್ದು ಆಲೋಚನಾ ದೃಷ್ಟಿ ಇರುತ್ತೆ. ಸಾಮಾನ್ಯವಾಗಿ ಒಂದಿನ ಉಪವಾಸ ಮಾಡಿದ್ರೆ ಇಷ್ಟು ಕ್ಯಾಲೋರಿ ನಾನು ಬರ್ನ್ ಮಾಡಿದೆ, ಮತ್ತೊಂದು ಮಗದೊಂದು, ಈ ದೃಷ್ಟಿ ಇದೆ ನಮಗೆ. ನಮ್ಮ ಶರೀರ ಸೌಂದರ್ಯದ ದೃಷ್ಟಿ ಇದೆ. ವಸ್ತುತಃ ಭಗವದ್ ದೃಷ್ಟಿ ಇದೆಯಾ? ಭಗವಂತನ ಸಮೀಪದಲ್ಲಿ ಕೂತು, ಭಗವಂತನ ಸಮೀಪ ಅಂದರೆ ದೇವಸ್ಥಾನದಲ್ಲೇ ಕೂರಬೇಕು, ದೇವ್ರ ಮನೆಯಲ್ಲೇ ಕೂರಬೇಕು ಅಂತ ಏನೂ ಇಲ್ಲ. ಅವನ ಸಾಮೀಪ್ಯ ಎಲ್ಲಿಲ್ಲ ಹೇಳಿ? ಸರ್ವಾಂತರ್ಯಾಮಿ ಆತ. ನೀವು ಕೆಲಸದಲ್ಲಿದ್ದರೆ ಕೆಲಸದ ಪ್ರತಿ ಕ್ಷಣದಲ್ಲಿದ್ದಾನಾತ. ನೀವು ಓಡಾಡ್ತಾ ಇದ್ದರೆ ಆ ಓಡಾಟದ ಆ ಪ್ರತಿ ವಾತಾವರಣದಲ್ಲೂ ಆತ ತುಂಬಿಕೊಂಡ್ಬಿಟ್ಟಿದ್ದಾನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ತು. ವಿಶಾಲ ದೃಷ್ಟಿ ಇದೆ ವೇದಗಳಿಗೆ. ವೇದ ಉಪನಿಷತ್ತುಗಳಲ್ಲಿ ಪರಮಾತ್ಮನ ಅಸ್ತಿತ್ವವನ್ನು ಸರ್ವಾಂತರ್ಯಾಮಿ ಆಗಿದ್ದಾನಾತ. ಎಲ್ಲಿಲ್ಲ ಹೇಳಿ? ಎಲ್ಲಿ ಹುಡುಕೋದವನನ್ನು? ಎಲ್ಲ ಕಡೆ ಇದ್ದಾನಲ್ಲ. ನೋಡೋ ದೃಷ್ಟಿ ನಮಗಿಲ್ಲ. ಭಗವತ್ ಸಾಮೀಪ್ಯ ಅಂತಕ್ಕಂಥದ್ದು ನಾವು ಎಷ್ಟು ಆಲೋಚನೆ, ನಮ್ಮ ಸಮಯವನ್ನು ಕಾಲ ದೇಶ ಇವೆರಡರಿಂದ ಆವೃತವಾಗಿದೆ ಅಲ್ವಾ? ಸ್ವಲ್ಪ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಕಾಲ ಅಂದರೆ ಈ ಸಮಯ, ದೇಶ ಅಂದರೆ ನಾವಿರ್ತಕ್ಕಂಥ ಸ್ಥಳ. ಈ ಎರಡೂ ಸಂದರ್ಭಗಳಲ್ಲಿ ನಾವು ಪರಮಾತ್ಮನನ್ನು ತುಂಬಿಕೊಂಡಿದ್ದೀವಾ? ಮನೆಯಲ್ಲೋ ದೇವಸ್ಥಾನದಲ್ಲೋ ಇದ್ದಷ್ಟು ಮಾತ್ರಕ್ಕೆ ಅಲ್ಲ. ಏಕಾದಶಿ ಉಪವಾಸ ಅಂತಕ್ಕಂಥದ್ದು ವಿಸ್ತಾರವಾಗಿ ಹರಡಿಕೊಳ್ಬೇಕು. ಇಡೀ ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅಥವಾ ಮರುದಿನ ಸೂರ್ಯೋದಯದವರೆಗೆ ಪರಮಾತ್ಮನ ಸ್ಮರಣೆ ಎಷ್ಟು ಕಾಲ ಮಾಡಿದೆ, ಎಷ್ಟು ಸಮಯವನ್ನು ಅವನಿಗಾಗಿ ನಾನು ಮೀಸಲಿಟ್ಟೆ. ಅದು ದೇವಸ್ಥಾನದಲ್ಲೋ, ಕಚೇರಿಯಲ್ಲೋ ಅಥವಾ ಇನ್ನೆಲ್ಲೋ ಸ್ನೇಹಿತರ ಜೊತೆಗೆ ಮಾತಾಡುವ ಹರಟೆಯಲ್ಲೂ ರಾಮನಾಮ ಸ್ಮರಣೆಯೋ, ವಿಷ್ಣು ಸ್ಮರಣೆಯೋ, ಈಶ್ವರನ ಸ್ಮರಣೆಯೋ ಬಂದರೆ ಅದು ತುಂಬ ದೊಡ್ಡದು. ಅದು ಹರಟೆ ಅನ್ನಿಸ್ಕೊಳ್ಳಲ್ಲ. ಅದೂ ಕೂಡ ಒಂದು ಸೇವೆ, ಅದು ಒಂದು ಆರಾಧನೆ, ಅದು ಒಂದು ಸ್ತೋತ್ರ ಸ್ತುತಿ, ಹೀಗೆ ಅನ್ನಿಸ್ಕೊಳ್ಳುತ್ತೆ. ಇಲ್ಲಪ್ಪ ನಾನು ದೇವಸ್ಥಾನದಲ್ಲೇ ಇದ್ದೇನೆ, ಇನ್ಯಾವುದೋ ವ್ಯವಹಾರ, ಇನ್ಯಾವುದೋ ಬೇಡದೇ ಇರತಕ್ಕಂಥ ಚರ್ಚೆ, ಇನ್ಯಾವುದೋ ಬಂಧು ಬಾಂಧವರ ಈರ್ಷ್ಯೆ ದ್ವೇಷ, ಇನ್ಯಾವುದೋ ದುಶ್ಚಟಗಳ ಒಂದು ಆವರ್ತನ, ಇವುಗಳಲ್ಲಿ ಮುಳುಗಿದ್ರೆ ನೀವು ದೇವಸ್ಥಾನದಲ್ಲಿದ್ದರೂ ಪ್ರಯೋಜನ ಇಲ್ಲ. ಆ ಕಾಲ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ದೇಶ ಸ್ಥಳದಿಂದ ನೀವು ದೇವಸ್ಥಾನದಲ್ಲಿರಬಹುದು, ಆದರೆ ಕಾಲ ನಿಮ್ಮನ್ನು ಕೂಡಿಸಲಿಲ್ಲ. ಹೀಗಾಗಿ ನೀವು ಎಲ್ಲಿದ್ದರೂ ಸಂತೋಷ, ಎಲ್ಲಿದ್ದರೂ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತೀರಲ್ಲ, ಆ ವಿಷ್ಣು ಸಹ ಹೇಳ್ಕೊಳ್ಳುವಾಗ ಸಂಪೂರ್ಣವಾಗಿ 20 ನಿಮಿಷ ಸಂಪೂರ್ಣ ತಾದಾತ್ಮ್ಯತೆಯಿಂದ ಇನ್ನೊಂದು ಆಲೋಚನೆ ನಿಮ್ಮ ಒಳಗೆ ಸುಳಿಯಿದೆ, ತಾದಾತ್ಮ್ಯತೆಯಿಂದ ಹೇಳ್ಕೊಳ್ಬೇಕು. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತ ಬೃದ್ಭ. ಹೀಗೆ ಶುರು ಮಾಡಿದ್ರೆ ನೀವು ಕೊನೆಗೆ ಇದೀದಂ ಕೀರ್ತನೀಯಸ್ಯ ಅಂತ ನೀವೇನು ಫಲಶ್ರುತಿ ಹೇಳ್ತೀರೋ ಅಲ್ಲಿವರೆಗೆ ವಿಷ್ಣುವೇ ತುಂಬಿರಬೇಕು. ಪ್ರತಿ ಅಕ್ಷರಗಳು, ಆ ಪ್ರತಿ ನಾಮಾವಳಿಯಲ್ಲೂ ವಿಷ್ಣುವಿನ ಸೌಂದರ್ಯ ಇದೆ, ವಿಷ್ಣುವಿನ ಅಗಾಧತೆ ಇದೆ, ಆ ಪರಮಶಕ್ತಿ ಇದೆ. ಅದನ್ನೆಲ್ಲ ನೀವು ಅನುಭವಿಸಬೇಕು. ವಿಷ್ಣು ಇಷ್ಟು ದೊಡ್ಡವನು, ಎಷ್ಟು ಅವನು ಉಪಕಾರ ಮಾಡ್ತಕ್ಕಂಥವನಾಗಿದ್ದಾನೆ, ಇಷ್ಟೆಲ್ಲ ಕಡೆ ವ್ಯಾಪಕನಾಗಿದ್ದಾನೆ, ಅವನ ಶಕ್ತಿ ಮಹಿಮೆಗಳು ಇಷ್ಟೆಲ್ಲ ಹಲವು ಬಗೆಗಳಲ್ಲಿದೆ ಅಂತ ಒಂದೊಂದು ನಾಮಾವಳಿ ಹೇಳುವಾಗಲೂ ನಿಮ್ಮ ಹೃದಯ ತುಂಬಿಕೊಳ್ತಾ ಇದ್ದರೆ, ಕಣ್ಣಲ್ಲಿ ನೀರು ಬರ್ತಾ ಇದ್ದರೆ, ಮನಸ್ಸು ತುಂಬಿದಾಗ ಅವನ ಒಂದು ನಾಮ ಕೇಳಿದ್ರೂ ನಮಗೆ ಕಣ್ಣಲ್ಲಿ ಆ ಭಾವುಕತೆ ಬರುತ್ತೆ.
ಹೇಗೆ ನೋಡಿದ್ವಿ ಅಂತ ಅದು ಮುಖ್ಯವಾಗಿ ಬೇಕಾಗುತ್ತೆ. ಕುವೆಂಪು ಅವರ ಪದ್ಯಗಳಲ್ಲಿ ಇದೆಲ್ಲ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಅವನ ಆರಾಧನೆಯನ್ನು ಒಂದು ಪದ್ಯ ಆ ಥರದ್ದೊಂದು ಬರೆದ್ರೂ ಸಾಕಾಗುತ್ತೆ. ಒಂದು ದಾಸರ ಪದ್ಯವನ್ನು ಅಚ್ಚುಕಟ್ಟಾಗಿ ಕೇಳಿಸ್ಕೊಂಡು ಹೇಳ್ಕೊಂಡ್ರೆ ಸಾಕಾಗುತ್ತೆ. ಹೀಗೆ ಉಪವಾಸ ಅಂತಕ್ಕಂಥದ್ದು ಪರಮಾತ್ಮನ ಸಾನ್ನಿಧ್ಯ ಬೇಕು. ಭಗವತ್ ಸಾನ್ನಿಧ್ಯದಲ್ಲಿ ನಮ್ಮ ಮನಸ್ಸು, ಕಾಯ, ವಾಚ, ಮನಸ್ಸು ಅಂತ ತ್ರಿಕರಣಗಳು ಅಂತ ಕರೀತಾರೆ. ಇವು ಮೂರು ಅದರಲ್ಲಿ ಲಗ್ನವಾಗಿರಬೇಕು. ಆಗ ಉಪವಾಸ ಶ್ರೇಷ್ಠ. ನೀವು ಊಟ ಬಿಟ್ಟು ದೇಹ ಸೌಂದರ್ಯಕ್ಕಾಗಿ ನಾನು ಆಗಲೇ ಹೇಳಿದ್ನಲ್ಲ, ಆ ಥರ ಆದರೆ ಏನು ಪ್ರಯೋಜನ ಇಲ್ಲ. ಆಗುತ್ತಷ್ಟೇ, ಅದು ಒಂದು ಕಾಲ ಕಳೆದು ಹೋಯ್ತಷ್ಟೇ. ಆದರೆ ಅಲ್ಲಿ ಪರಮಾತ್ಮ ಇರಲಿಲ್ಲ, ಬೇರೆ ಇನ್ನೇನೋ ಇತ್ತು, ಹಾಗಾಗತ್ತೆ. ಹೀಗಾಗಿ ಉಪವಾಸ ಅದು ಬುಧವಾರ ಬೇರೆ ಬಂದಿದೆ. ಹೀಗಾಗಿ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಅಥವಾ ನೀವು ಇದ್ದಲ್ಲ ಸ್ಥಳವನ್ನೇ ವಿಷ್ಣು ಸಾನ್ನಿಧ್ಯ ಮಾಡಿಕೊಳ್ಬೇಕು. ಅವಕಾಶ ಇದೆ, ಕೂತಲ್ಲೇ ಕಚೇರಿಯಲ್ಲಿ 20 ನಿಮಿಷ ಬಿಡು ಮಾಡಿಕೊಂಡು ನೀವು ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರು ಸತ್ಯವಾಗಿಯೂ ಅನುಕೂಲ ಆಗುತ್ತೆ. ಆ ಪರಮಾತ್ಮನ ಅನುಗ್ರಹ ಉಂಟಾಗುತ್ತೆ. ಆದರೆ ಆ ತೀವ್ರತೆ ಬೇಕು, ಇಂಟೆನ್ಸಿವ್ ಅಂತಾರಲ್ಲ, ಅದು ಬೇಕು. ಹಾಗೆ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.